ಬಟ್ ಒಬ್ಬ ಪತ್ರಕರ್ತನಾಗಿ ನನಗನ್ಸೋದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಯನ್ನು ಸೋತಾಗ ಮುಂದಿನ 5 ವರ್ಷ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಇಟ್ಕೊಂಡು ಮತ್ತೆ ಅಲ್ಲೇ ಗೆದ್ದು ತೋರಿಸ್ಬೇಕು. ಅಜಿಜ್ಜಿ, ನನ್ನ ವೈಯಕ್ತಿಕ ಭಾವನೆ ಅದೇ ಆಗಿತ್ತು. ನಾನು ಯಾವಾಗ ಮಂಡ್ಯದಲ್ಲಿ ನಿಂತು ತದನಂತರ ಈಗ ಪ್ರಾರಂಭದಲ್ಲಿ ಹೇಳಿದೆ ಕಾರ್ಯಕರ್ತರು ಫೋರ್ಸ್ ಮಾಡಿದರು, ಬಟ್ ನಾನು ಮಂಡ್ಯಲ್ಲಿ ನಿಲ್ಲಿಲ್ಲ. ಕಾರಣ ಏನಂದರೆ ಈಗ ಪಕ್ಷ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕಾಗಿದೆ, ಪಕ್ಷ ಕಟ್ಟಬೇಕಾಗಿದೆ, ಈಗ ನನಗೆ ಚುನಾವಣೆ ಬೇಡ ಅಂತ ನಾನು ಇನ್ಸರ್ದವನು ಈ ಲೋಕಸಭಾ ಚುನಾವಣೆ ಮಂಡ್ಯದ್ದು. ತದನಂತರ ನಾನು ರಾಮನಗರದಲ್ಲಿ ನಿಂತೆ. ಹೌದು, ರಾಮನಗರದಲ್ಲಿ ನನಗೆ ಅತ್ಯಂತ ಬಹಳ ಬಾಂಧವ್ಯ ಇದೆ. ಪ್ರತಿ ಗ್ರಾಮದಲ್ಲಿ 10 ಜನ ಹುಡುಗರ ಹೆಸರು ಕರೀತಕ್ಕಂಥ ಇವತ್ತು ನನಗೊಂದು ಸಂಬಂಧ ಬೆಳೆದಿದೆ ಅಲ್ಲಿ. ಅದಕ್ಕೋಸ್ಕರನೇ ದಯಮಾಡಿ ಬೇಡ, ಯಾವುದಾದ್ರೂ ಒಬ್ಬರು ಕಾರ್ಯಕರ್ತರಿಗೆ ಕೊಟ್ಟು ಚುನಾವಣೆಯನ್ನು ಮಾಡೋಣ ಅಂತಕ್ಕಂಥದ್ದನ್ನು ಏನು ಕೊನೆಯ ಹಂತದವರೆಗೂ ನಡೀತು. ಅಂದರೆ ಲಾಸ್ಟ್ ಮಿನಿಟ್ನಲ್ಲಿ ನೀವು ಕೊಡಲೇಬೇಕು ಅಂತಕ್ಕಂಥದ್ದಾದರೆ, JDS ತೆಕ್ಕೆಗೆ ತಗೊಳ್ಳೇಬೇಕು ಈ ಸೀಟು ಅಂತಕ್ಕಂಥದ್ದಾದರೆ ಯಾರ್ಯಾರು ಕಾರ್ಯಕರ್ತರು ಕೊಡಿ. ಸಿಮ್ಲಿಂ ನಾಗರಾಜ್ ಅವ್ರ ಬಗ್ಗೆ ಮಾತಾಡಿದೆ ನಾನು. ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ. ಚುನಾವಣೆ ಗೆಲ್ಲಿಸೋಲ್ಲ, ಆಮೇಲೆ ನೋಡೋಣ. ಜನಗಳ ಮೇಲೆ ಬಿಟ್ಟಿದ್ದು, ಜನಗಳ ತೀರ್ಮಾನ, ಅವ್ರ ತೀರ್ಪು. ನಾನು ಕಾರ್ಯಕರ್ತನಾಗಿ ದುಡಿತೇನೆ ಅಂತಕ್ಕಂಥದ್ದು ನಮ್ಮ ತಾಲೂಕು ಅಧ್ಯಕ್ಷರನ್ನ ಜೊತೆಗೂಡಿ ಕರ್ಕೊಂಡೋಗಿ ದೇವೇಗೌಡರು ಸಾಹೇಬ್ರ ನಿವಾಸದಲ್ಲಿ ಯಾವಾಗ ಇದೆಲ್ಲ ಇತ್ಯರ್ಥ ಆಗಿ ಹೊರಗೆ ಬಂತು, ಬಹಳ ಗೊಂದಲಗಳಿತ್ತು. ಆಗ ಹಿಂದಿನ ದಿನ ಕರ್ಕೊಂಡು ನಾನು ಚರ್ಚೆ ಮಾಡಿದವನು, ದಯವಿಟ್ಟು ಹಿಂಗೆ ಹೇಳಿಬೇಡಿ, ನನ್ನ ಬೇಡ ಮಂಡ್ಯದಲ್ಲಿ ಈಗ ಬೇಡ ಅಂತ ಹೇಳಿ ಬಂದಿರೋನು ನಾನು. ಈಗ ಸದ್ಯಕ್ಕೆ ಬೇಡ ನನಗೆ ಚುನಾವಣಾ ರಾಜಕಾರಣ. ಆದರೆ ಯಾವಾಗ ಇವೆಲ್ಲವೂ ಕೂಡ ಆಯಿತು, ಭಾಳ ಗೊಂದಲ ಸರ್. ಒಂದು JP ಭವನದಲ್ಲಿ ಒಂದು ಮೀಟಿಂಗ್ ಆಯಿತು. ಆಲ್ಮೋಸ್ಟ್ ಇನ್ನೇನು ಫೈನಲೈಸೇಷನ್ ಆಗಿ ಇನ್ನೇನು ಅಥವಾ BJPಯಿಂದನಾದರೂ ಅಥವಾ JDS ಇಂದನಾದರೂ ಈಗಿರ್ತಕ್ಕಂಥ ಶಾಸಕರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಏನು ಚರ್ಚೆಗಳಿತ್ತು. ದೇವೇಗೌಡರು ಸಾಹೇಬರು, ಕುಮಾರಣ್ಣವರು JP ಭವನದ ಕಚೇರಿಯಲ್ಲಿ ಕೂತಿದ್ರು ಮೇಲ್ಗಡೆ. ನಾವೆಲ್ಲ ಲೀಡರ್ಸ್ ಇದ್ವಿ.